ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಯಸ್ ಅಡುಗೆ ಮನೆ. ನಾನಿವತ್ತು ಸುಲಭವಾಗಿ ಮನೆಯಲ್ಲಿ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಚಾಕ್ಲೇಟ್ ಕೇಕ್ ಮಾಡೋದು ತುಂಬಾ ಸುಲಭ. ನಾನಿಲ್ಲಿ ಮೊಟ್ಟೆ ಕೂಡ ಯೂಸ್ ಮಾಡ್ತಾ ಇಲ್ಲ, ಓವನ್ ಇಲ್ಲದೆ ಚಾಕ್ಲೇಟ್ ಕೇಕನ್ನು ಮಾಡ್ಬೋದು. ತುಂಬ ಸುಲಭವಾಗಿ ಸರಳ ರೀತಿಯಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಚಾಕ್ಲೇಟ್ ಕೇಕ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ಮತ್ತು ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ನಾವು ಉಪ್ಪಿಟ್ಟು, ಕೇಸರಿ ಭಾತ್ ಮಾಡ್ತೀವಲ್ಲ, ಆ ರವೆನ ತೊಗೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ದಪ್ಪ ರವೆನ ಯೂಸ್ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಮಿಕ್ಸರ್ಗೆ ಗ್ರೈಂಡ್ ಮಾಡಿಕೊಂಡು ತೊಗೋಬೋದು. ನಾನು ಇದನ್ನು ಕೂಡ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. 1 ರಿಂದ 2 ನಿಮಿಷ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ರವೆನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿಲಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆ ಪೌಡ್ರನ್ನ ತೊಗೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಸಕ್ಕರೆನ ಬಳಸೋದಾದರೆ ಇದನ್ನು ಕೂಡ ಮಿಕ್ಸಿಗೆ ಹಾಕಿ ಸ್ವಲ್ಪ ನುಣ್ಣಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನಾನೀಗ ಮೊದಲೇ ಪೌಡ್ರ್ ಹಾಕಿ ಇಟ್ಕೊಂಡಿರೋದ್ರಿಂದ ಇದನ್ನು ಜರಡಿ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಇಷ್ಟೇ ಸಾಕು. 1 ಕಪ್ ರವೆಗೆ ಅರ್ಧ ಕಪ್ ಸಕ್ಕರೆ ಸಾಕಾಗುತ್ತೆ, ಯಾಕಂದರೆ ಕೇಕು ಸ್ವೀಟು ಮೈಲ್ಡ್ ಆಗಿರುತ್ತೆ, ಜಾಸ್ತಿ ಸ್ವೀಟ್ ಆಗಿರಲ್ಲ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ನೀವು ಈನೋ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ಈನೋ ಕೂಡ ಹಾಕ್ಕೊಂಡು ಕೂಡ ನಾವಿಲ್ಲಿ ಕೇಕ್ನ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಎಲ್ಲ ಅಂಗಡಿಗಳಲ್ಲೇ ಸಿಗುತ್ತೆ ಬೇಕಿಂಗ್ ಪೌಡ್ರ್ ಅಂತ, ನೀವು ಅದನ್ನು ಕೂಡ ತಂದು ಯೂಸ್ ಮಾಡ್ಕೋಬೋದು. ಸಿಗದೇ ಇದ್ದಾಗ ಇನ್ನೂ ಹಾಕ್ಕೊಂಡು ಕೂಡ ಕೇಕ್ನ ಮಾಡ್ಕೋಬೋದು. ನಾವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಡ್ರೈ ಆಗಿನೇ. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ನಾನಿಲ್ಲಿ ಸಮಾನವಾಗಿ 1 ಕಪ್ ರವೆಗೆ 1 ಕಪ್ ಹಾಲನ್ನು ನಾನು ಮೆಜರ್ಮೆಂಟ್ ಮಾಡಿ ತೊಗೊಂಡಿದ್ದೀನಿ. ಬಟ್ ಈಗ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇಲ್ಲ, ನಾವು ಹಾಲನ್ನು ನೋಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ರವೆ ನೆಂದ ಮೇಲೆ ಹಾಲು ಇನ್ನೂ ಬೇಕಾಗುತ್ತೆ, ನೋಡ್ಕೊಂಬಿಟ್ಟು ಸೇರಿಸ್ಕೋಬೇಕು. ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲನ್ನು ಹಾಕಿ. ಇದು ಕಾಯಿಸಿ ಆರಿಸಿದ ಹಾಲು. ನೋಡಿ, ಇವಾಗ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನು ತಗೋತಾ ಇದ್ದೀನಿ. ನಾನು ಜಾಸ್ತಿ ಮೊಸರು ಯೂಸ್ ಮಾಡ್ತಾ ಇಲ್ಲ, 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಈ ಮೊಸರನ್ನು ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮೊಸರು ಬದಲಾಗಿ ವಿನೆಗರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು, ಅಥವಾ ನಾವು ಮನೆಯಲ್ಲಿ ಸರಳ ವಿಧಾನದಲ್ಲಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅಡುಗೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವ ಎಣ್ಣೆನೇ ಅಡುಗೆ ಯೂಸ್ ಮಾಡ್ತೀರೋ ಆ ಎಣ್ಣೆನೇ ಯೂಸ್ ಮಾಡ್ಕೋಬೋದು. ನಾನು ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಣ್ಣೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿನ ಜೊತೆ ಚೆನ್ನಾಗಿ, ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಬ್ಯಾಟರ್ ರೆಡಿಯಾಗಿದೆ. ಇದನ್ನು 10 ನಿಮಿಷ ನಾನಿವಾಗ ನೆನೆಲಿಕ್ಕೆ ಇಡ್ತೀನಿ, ಯಾಕೆಂದರೆ ರವೆ ಒಂದು ಸ್ವಲ್ಪ ನೆನೆಬೇಕು. ಹಾಗಾಗಿ ಅಷ್ಟರಲ್ಲಿ ನಾನಿಲ್ಲಿ ಒಂದು ಬ್ರೂ ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ. ಒಂದು 2 ರೂಪಾಯಿ ಕೊಟ್ಟರೆ ಸಿಗುತ್ತೆ ಈ ಥರ ಬ್ರೂ ಕಾಫಿ ಪೌಡ್ರು. ಇದನ್ನು ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಕೇಕ್ನ ತುಂಬ ಸುಲಭವಾಗಿ ಮಾಡ್ಕೋಬೋದು. ನಾನು ಕಾಫಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಫಿ ಪೌಡ್ರನ್ನು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಇದೇ ರೀತಿ ನಾವು ಎಲ್ಲ ಸಾಮಾನುಗಳು ಹತ್ತಿರದಲ್ಲೇ ಸಿಗೋದ್ರಿಂದ ಆರಾಮಾಗಿ ಮನೆಯಲ್ಲಿ ಚಾಕ್ಲೇಟ್ ಕೇಕ್ನ ಮಾಡ್ಕೋಬೋದು. ನಾನಿಲ್ಲಿ ಕೇಕ್ನ ಮಾಡಲಿಕ್ಕೆ ಕೇಕ್ ಮೌಲ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಈ ಥರ ಕೇಕ್ ಮೌಲ್ಡ್ ಇಲ್ಲ ಅಂದರೆ ನೀವು ದಪ್ಪ ತಳ ಇರೋ ಪಾತ್ರೆ, ಸ್ಟೀಲ್ ಪಾತ್ರೆ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಎಣ್ಣೆನ ಅಪ್ಲೈ ಮಾಡಿದ್ಮೇಲೆ ನಾನಿಲ್ಲಿ ಬಟರ್ ಪೇಪರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕಿ ಮೈದಾ ಹಿಟ್ಟನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ, ಒಂದು ಲೇಯರ್ ಆಗೋಷ್ಟು ಸ್ಪ್ರೆಡ್ ಮಾಡಿ ಅದಕ್ಕೆ ನಾವು ಕೇಕ್ ಮಾಡ್ಕೋಬೋದು. ಒಂದು ಲೇಯರ್ ಆಗೋಷ್ಟು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಳ್ಳಿ. ನಾನು ಈಗ ಎರಡಕ್ಕೂ ಎಣ್ಣೆನ ಅಪ್ಲೈ ಮಾಡಿ ಕೇಕ್ ಮೋಲ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ದಪ್ಪ ತಳೆ ಪಾತ್ರೆನೇ ಯೂಸ್ ಮಾಡ್ಕೋಬೇಕು ಕೇಕ್ ಮಾಡಲಿಕ್ಕೆ, ಮೌಲ್ಡ್ ಇಲ್ಲ ಅಂದರೆ. ನೋಡಿ, ಇವಾಗ ರವೆ ಚೆನ್ನಾಗಿ ನೆಂದಿದೆ, ಬ್ಯಾಟ್ರಿ ಎಲ್ಲ ಚೆನ್ನಾಗಿ ನೆಂದಿದೆ. ಇದಕ್ಕೆ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಕೋಕೋ ಪೌಡ್ರ್ ಇಲ್ಲ ಅಂದರೆ ನೀವು ಕಾಫಿ ಪೌಡ್ರನ್ನೇ 1-2 ಟೇಬಲ್ ಸ್ಪೂನ್ ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ, ಅಥವಾ ಈ ಥರ ಕೋಕೋ ಪೌಡ್ರ್ ಸಿಗುತ್ತೆ, ಅದನ್ನು ಕೂಡ ನೀವು ಹಾಕೋಬೋದು. ಇಲ್ಲ ಅಂದರೆ ಮಾತ್ರ ನೀವು ಕಾಫಿ ಪೌಡ್ರನ್ನೇ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಬ್ರೂ ಕಾಫಿ ಪೌಡ್ರ್ ನಾನು ಇವಾಗ ಹಾಕ್ತಾಯಿದ್ದೀನಿ. ನೀವು ಯಾವ ಕಾಫಿ ಪೌಡ್ರ್ ಯೂಸ್ ಮಾಡ್ತೀರೋ ಅದನ್ನು ಹಾಕೋಬೋದು, ಲೆವಿಸ್ಟಾನು ಕೂಡ ಹಾಕೋಬೋದು. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೋಟಲಿ ಆಪ್ಷನಲ್ಲು, ಇದು ಫ್ಲೇವರ್ಗೋಸ್ಕರ ಮಾತ್ರ ಹಾಕೋದು. ನೀವು ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಗೆ ಕೂಡ ಮಾಡ್ಕೋಬೋದು.
ಆ ಫ್ಲೇವರ್ ಬರಬೇಕಂದ್ರೆ ಮಾತ್ರ ವೆನಿಲಾ ಎಸೆನ್ಸನ್ನು ಹಾಕಬೇಕಾಗತ್ತೆ. ನೋಡಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದ್ರೇ ಬ್ಯಾಟರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ನೋಡಿ ತೀರಾ ತೆಳುವಾಗೆಲ್ಲ ನೀವು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಈ ಥರ ಎತ್ತಿ ಹಾಕಿದರೆ ಸಡನ್ನಾಗಿ ಬೀಳಬೇಕು, ಈ ಥರ ಲೇಯರ್ ಆಗಿ. ನೋಡಿ ಈ ಥರ ಆದರೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ. ನಾವೀಗ ಆಲ್ರೆಡಿ ನಾವು ಕೇಕ್ ಮೋಲ್ಡನ್ನು ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಾನಿವಾಗ ಬ್ಯಾಟ್ರನ್ನು ಹಾಕ್ತಾಯಿದ್ದೀನಿ. ನೋಡಿ ಇಷ್ಟ ಆದರೆ ಕರೆಕ್ಟಾಗಿರೋ ಬ್ಯಾಟ್ರಿ ಆಗಿ ರೆಡಿಯಾಗಿರುತ್ತೆ. ನೋಡಿ ಇವಾಗ ಒಂದ್ಸಲಿ ಟ್ಯಾಪ್ ಮಾಡ್ಕೊಂಬಿಟ್ಟು ನಾನು ಮೇಲ್ಗಡೆ ಒಂದು ಸ್ವಲ್ಪ ಬಾದಾಮಿ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ಬಾದಾಮಿ ಪೀಸ್ಗಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಗಾರ್ನಿಷಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಮೊದಲನೇ ಫ್ರೀ ಹೀಟ್ಗಾಗಿ ಮೊದಲನೇ ಬಿಸಿ ಇಟ್ಟಿದ್ದೇನೆ. ಒಂದು ಬಾಣಲಿಗೆ ಒಂದು ಸ್ವಲ್ಪ ಒಂದು ಸ್ಟ್ಯಾಂಡನ್ನು ಇಟ್ಟು ಈ ಥರ ನಾನು ಕೇಕ್ ಮೋಲ್ಡನ್ನು ಇಡ್ತಾಯಿದ್ದೀನಿ. ನೀವು ಇದಿಲ್ಲ ಅಂದರೆ ನಾವು ಟಿಫಿನ್ ಬಾಕ್ಸ್ಗಳೆಲ್ಲ ಯೂಸ್ ಮಾಡ್ತೀವಲ್ಲ, ಅದನ್ನು ಕೂಡ ಇಟ್ಟು ಈ ಥರ ಮಾಡ್ಕೋಬೋದು. ನೋಡಿ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ನಾವು 30ರಿಂದ 40 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ಅಂದರೆ ಕೇಕು ಕರೆಕ್ಟಾಗಿ ಬೆಂದಿರುತ್ತೆ. ಮಧ್ಯಕ್ಕೆ ನೀವು ಒಂದೊಂದು ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನು ಟೈಮ್ ಆಗಿದೆ, ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ಆಗಿದೆ ಅಂದರೆ ಒಂದು ಸ್ಟಿಕ್ನ ತೊಗೊಂಬಿಟ್ಟು ಅಥವಾ ಯಾವುದಾದ್ರೂ ಚಾಕುನ ತೊಗೊಂಬಿಟ್ಟು ಮಧ್ಯಕ್ಕೆ ಒಂದು ಸರಿ ಚುಚ್ಚಿಬಿಟ್ಟು ನೋಡ್ಕೋಬೇಕು. ಅದು ಕಡ್ಡಿ ಅಥವಾ ಚಾಕುಗೆ ಅಂಟ್ಕೊಳ್ಳಿಲ್ಲ ಅಂದರೆ ಕರೆಕ್ಟಾಗಿ ಬೇದಿದೆ ಅಂತ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಒಂಚೂರು ಅಂಟ್ಕೊಳ್ತಾ ಇದೆ ಅಂದರೆ ಮತ್ತು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನನಗಿವಾಗ ಕರೆಕ್ಟಾಗಿದೆ ಕೇಕು. ಇದನ್ನು ನಾನು ಇಳಿಸಿಟ್ಕೊಂಡಿದ್ದೀನಿ. ನೋಡಿ ಇದು ತಣ್ಣಗಾದ್ಮೇಲೆ ನಾವು ಕೇಕನ್ನು ತೆಗಿಬೇಕಾಗತ್ತೆ. ಇದು ತಣ್ಣಗಾಗಿದೆ. ಈಗ ನಾನು ಕೇಕನ್ನು ಬಿಡಿಸ್ಕೊತಾ ಇದ್ದೀನಿ. ತುಂಬ ಸುಲಭವಾಗಿ ಬರುತ್ತೆ ಕೇಕು, ಯಾವುದೇ ತೊಂದರೆ ಇಲ್ಲ, ಭಯ ಇಲ್ಲದೆ ಕೂಡ ಇದನ್ನು ಕೇಕನ್ನು ಮಾಡ್ಕೋಬೋದು. ತುಂಬ ಸರಳ ವಿಧಾನದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ನಾವು ಒಂದು ಪ್ಲೇಟನ್ನು ಮುಚ್ಚಳನ ಉಲ್ಟನ ಹಾಕಿಬಿಟ್ಟು ತಿರುಗಿಸಿ ಒಂದು ಸರಿ ಟ್ಯಾಪ್ ಮಾಡಿದರೆ ಕೇಕು ಆರಾಮಾಗಿ ಬೆಂದ್ಬಿಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಬಟರ್ ಪೇಪರ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಕೇಕು. ಮಕ್ಕಳಿಗೆ ಈ ಥರ ಕೇಕ್ನ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಕೂಲು ಅಥವಾ ರಜೆ ಇದ್ದಾಗೆಲ್ಲ ಈ ಥರ ಕೇಕ್ನ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿವಾಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಕೇಕು ಅಂತ. ಕಟ್ ಮಾಡೋವಾಗಲೇ ಗೊತ್ತಾಗುತ್ತೆ ಎಷ್ಟು ಕರೆಕ್ಟಾಗಿ ಕೇಕ್ ಬೆಂದಿದೆ ಅಂತ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಕುಕ್ಕರ್ ಕೂಡ ಬೇಕಾಗಿಲ್ಲ, ಒಂದು ಬಾಣಲೆ ಮೇಲೆ ಇಟ್ಟು ಕೂಡ ಈ ಥರ ಕೇಕ್ನ ನಾವು ಮಾಡ್ಕೋಬೋದು. ನೋಡಿ ಆ ಟೆಕ್ಸ್ಚರು, ಆ ಕಲರು, ಹಾಗೆ ಸ್ಪಾಂಜಿನೆಸ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಕೇಕು. ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಕರೆಕ್ಟಾಗಿರೋ ಅಳತೆಯಲ್ಲಿ ನಾವೆಲ್ಲವನ್ನು ತೊಗೊಂಡ್ರೆ ಕೇಕ್ ಕೂಡ ಚೆನ್ನಾಗಿ ಬರುತ್ತೆ. ನಿಮ್ಮಲ್ಲಿ ಅಳತೆ ಕಪ್ ಇಲ್ಲ ಅಂದರೆ ನೀವು ಮನೆಯಲ್ಲಿ ಟೀ ಕುಡಿಯೋ ಕಪ್ಪೆಲ್ಲ ಯೂಸ್ ಮಾಡ್ತಿರ್ತೀರಲ್ಲ, ಆ ಕಪ್ಪನ್ನು ಯೂಸ್ ಮಾಡ್ಕೊಂಬಿಟ್ಟು ಸರಿಯಾಗಿರೋ ಅಳತೆ ಪ್ರಮಾಣದಲ್ಲಿ ನೀವು ಕೇಕನ್ನು ಮಾಡ್ಕೋಬೋದು. ತುಂಬ ಸುಲಭವಾಗಿ ಬರುತ್ತೆ ಈ ಕೇಕು. ಇದಕ್ಕೆ ನಾವು ಅಳತೆ ಕಪ್ಪೇ ಬೇಕಂತಲೇ ಇಲ್ಲ, ನಾವು ಯಾವ ರೀತಿ ಮಾಡ್ಕೋತೀವೋ ಆ ರೀತಿ ಕರೆಕ್ಟಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ.